ಸಿಎಂ ದೆಹಲಿ ಭೇಟಿ ಕೊಟ್ಟಿದ್ದಾರೆ. ಸಚಿವ ಸಂಪುಟ ಪುನರಚನೆ ಇಲ್ಲ, ಮಾನ್ಯ ಮುಖ್ಯಮಂತ್ರಿಗಳು ದೆಹಲಿ ಭೇಟಿ ನನಗೆ ಗೊತ್ತಿರೋ ಹಾಗೆ ಅಲ್ಲಿ ಒಂದು ಸಹಕಾರಿ ಇಲಾಖೆದು ಒಂದು ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ. ಅದು ಬಿಟ್ಟರೆ ಬೇರೆ ಯಾವ ಬೆಳವಣಿಗೆನೂ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ. ಸರ್, ವರ್ಕ್ ಸಂಬಂಧಪಟ್ಟಂಗೆ ನಾಳೆ ಬಿಜೆಪಿ ಅವರು ಕರೆ ಕೊಟ್ಟಿದ್ದಾರೆ ಸರ್ ಇಡೀ ರಾಜ್ಯಾದ್ಯಂತ. ಇಲ್ಲ, ಅವರು ವಿರೋಧ ಪಕ್ಷ ಆಗಿ ಅವರು ಮಾಡಿದ್ದಾರೆ. ನಾವೀಗಾಗಲೇ ಮುಖ್ಯಮಂತ್ರಿಗಳಿಗಾಗಲೇ ಕ್ಲಾರಿಫಿಕೇಶನ್ಸ್ ಕೊಟ್ಟಿದ್ದಾರೆ. ಏನು ನಾವು ವಕ್ಫ್ ಇಲಾಖೆಯವರು ನೋಟಿಸ್ ಕೊಟ್ಟಿದ್ರು, ಅದನ್ನು ವಾಪಸ್ ತಗೊಳ್ಬೇಕು, ಆನಂತರ ಅದನ್ನೆಲ್ಲ ಪರಿಶೀಲನೆ ಮಾಡ್ತೀವಿ ಅಂತೇಳಿ ಮುಖ್ಯಮಂತ್ರಿಗಳಿಗಾಗಲೇ ಹೇಳಿಕೆ ಕೊಟ್ಟಿದ್ದಾರೆ. ಆದರೂ ಇವರು ರಾಜಕೀಯ ಕಾರಣಕ್ಕಾಗಿ ಅದನ್ನು ಮಾಡ್ತಾ ಇದ್ದಾರೆ. ಪ್ರತಿಭಟನೆಗಳನ್ನ ಎಲ್ಲ ಜಿಲ್ಲೆನಲ್ಲೂ ಕೂಡ ರಾಜಕೀಯ ಕಾರಣಕ್ಕಾಗಿ ಮಾಡ್ತಿದ್ದಾರೆ. ಗೊತ್ತಿಲ್ಲಪ್ಪ ನನಗೆ. ಈಗ ರೀಶಫಲ್ಲು ಅದೆಲ್ಲ ಮುಖ್ಯಮಂತ್ರಿಗಳ ಪ್ರೆರೋಗೇಟಿವ್. ಅದು ಬಹುಶಃ ನಮಗೆಲ್ಲ ಹೇಳಿ ಮಾಡೋದಿಲ್ಲ. ಅವರು ಮತ್ತು ಹೈಕಮಾಂಡ್ನವರು ಚರ್ಚೆ ಮಾಡಿಕೊಂಡು ಸಂದರ್ಭಾನುಸಾರವಾಗಿ ಅವ್ರು ಮಾಡ್ತಾರೆ. ಗೊತ್ತಿಲ್ಲ ನನಗೆ ಗೊತ್ತಿಲ್ಲ. ಸರ್, ಎಕ್ಸಿಟ್ ಪೋಲ್ ಎಲ್ಲವೂ ಕೂಡ ಎನ್ಡಿಎ ಪರವಾಗಿದೆ ಅನ್ನೋದು ರಿಸಲ್ಟ್ ಕಂಡು ಬರ್ತಿದೆ ಸರ್. ಅಲ್ಲ, ಅವರು ನೋಡಿ, ಎಕ್ಸಿಟ್ ಪೋಲ್ ಎಲ್ಲವೂ ಎಲ್ಲ ಸಂದರ್ಭದಲ್ಲೂ ನಿಜ ಆಗೋದಿಲ್ಲ. ಈಗ ನಾನು ಮಹಾರಾಷ್ಟ್ರ ಇನ್ಚಾರ್ಜ್ ಇದ್ದೆ, ಅಲ್ಲಿ ಬೇರೆಯೇ ಇದೆ ಅಲ್ಲಿ ವಾತಾವರಣ. ಅದರಲ್ಲಿ 2-3 ಚಾನೆಲ್ನವರು ಅಥವಾ 2-3 ಸರ್ವೆ ಮಾಡಿದಂಥವರು ಮಹಾಯುತಿ ಅಗಾಡಿಗೆ ಕೊಟ್ಟಿದ್ದಾರೆ, 162 ಸೀಟ್ ಕೊಟ್ಟಿದ್ದಾರೆ. BJPಗೆ ಅವರ ಅಲಯನ್ಸ್ಗೆ 128 ಸೀಟ್ ಕೊಟ್ಟಿದ್ದಾರೆ. ಅಲ್ಲಿ ಅದಕ್ಕೇನು ಹೇಳ್ಬೇಕು ನಾವು? ಕೆಲವರು NDA ಪರವಾಗಿ ಕೊಟ್ಟಿದ್ದಾರೆ, ಕೆಲವರು ಇಂಡಿಯಾ ಪರವಾಗಿ ಕೊಟ್ಟಿದ್ದಾರೆ. ಅದನ್ನು ನೋಡೋಣ ಫಲಿತಾಂಶ ಬಂದಾಗ. ಆದರೆ ನನಗೆ ವಿಶ್ವಾಸ ಇರೋದು ಮಹಾರಾಷ್ಟ್ರ ನಮ್ಮ ಅಲಯನ್ಸ್, ಇಂಡಿಯಾ ಅಲಯನ್ಸು ಅಧಿಕಾರಕ್ಕೆ ಬರುತ್ತೆ. ರಾಜ್ಯದ 3 ಉಪಚುನಾವಣೆಗಳು ಏನಾಗ್ತದೆ? 3ರಲ್ಲಿ ನಾವು 3 ಗೆದ್ದಿತೀವಿ ಅಂತ ವಿಶ್ವಾಸ ಇದೆ. ಫಲಿತಾಂಶ ಬಂದ ಮೇಲೆ ತಾನೇ ಗೊತ್ತಾಗೋದು. ಆದರೆ ನಮಗಿರುವಂಥ ಮಾಹಿತಿಗಳು 3 ಕಾಂಗ್ರೆಸ್ ಗೆದ್ದಿರುತ್ತೆ ಅಂತ ಕೊಡ್ತಾ ಇದ್ದಾರೆ. ಸರ್, BPL ಕಾರ್ಡ್ ರದ್ದತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಬಡವರ ಹೊಟ್ಟೆ ಮೇಲೆ ಹೊಡಿತದೆ ಅಂತೇಳಿ ಬಿಜೆಪಿಯವರು ಆರೋಪ ಮಾಡ್ತಾರೆ. ಅವ್ರು ಮೊದಲು ಕೇಂದ್ರ ಸರ್ಕಾರನ ಕೇಳಬೇಕು. BJPಯವರು ರಾಜ್ಯದಲ್ಲಿ ನಮ್ಮನ್ನು ಕೇಳೋ ಮೊದಲು ಸೆಂಟ್ರಲ್ ಗೌರ್ಮೆಂಟ್ನವರು 5.8 ಕೋಟಿ BPL ಕಾರ್ಡ್ಗಳನ್ನು ರದ್ದು ಮಾಡಿದ್ದಾರೆ. ಅವರನ್ನು ಕೇಳಲಿ ಮೊದಲು, ಆಮೇಲೆ ನಮ್ಮನ್ನು ಕೇಳಲಿ. ನಟ ಆರೋಪಿ ದರ್ಶನ್ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದು? ಪ್ರಕರಣಕ್ಕೆ ಅವರು ಈಗ ಟ್ರೀಟ್ಮೆಂಟ್ ತಗೋಬೇಕು ಅಂತ ಹೇಳಿ ಅವರು ಬೇಲ್ನಲ್ಲಿ ಇದ್ದಾರೆ. ಬೇಲ್ ಕೊಟ್ಟಿದೆ ಕೋರ್ಟು. 3 ತಿಂಗಳು ಬೇಲ್ ಕೊಟ್ಟಿದ್ದಾರೆ. ಆ ಟ್ರೀಟ್ಮೆಂಟ್ ತೊಗೊಂಡಾದ್ಮೇಲೆ 3 ತಿಂಗಳಾದ್ಮೇಲೆ ಅವ್ರು ವಾಪಸ್ ಹೋಗ್ಬೇಕಾಗತ್ತೆ. ಅದಕ್ಕೆ ಮುಂದುವರಿದು ಏನಾದರೂ ಅವ್ರಿಗೆ ಮತ್ತೆ ಬೇಲ್ ಕೇಳ್ತಾರೆ ಗೊತ್ತಿಲ್ಲ. ನಾವು ಅದನ್ನು ಅಪೀಲ್ ಮಾಡಿ ಕೊಡಬಾರ್ದು ಅವ್ರಿಗೆ ಬೇಲ್ ಅಂತ ಹೇಳಿ ಹೈಕೋರ್ಟ್, ಸುಪ್ರೀಂ ಕೋರ್ಟಿಗೆ ಹಾಕ್ತಕ್ಕಂಥ ಪ್ರಕ್ರಿಯೆಯೂ ಕೂಡ ನಡೆದಿದೆ. ಅಡಿಷನಲ್ ಚಾರ್ಜ್ ಶೀಟ್ ಯಾವಾಗ ಸಲ್ಲಿಕೆ ಆಗುತ್ತೆ ಸರ್? ಅಡಿಷನಲ್ ಈ ಡಿಜಿಟಲ್ ಅರೆಸ್ಟ್ ಅಂತ ಅಂದ್ಬಿಟ್ಟು ಸ್ಕ್ಯಾಮ್ ಶುರು ಆಗ್ತಾ ಇದೆ. ಅಟ್ ಪ್ರೆಸೆಂಟ್ ಈಗ ಇಶ್ಯೂ ನಡೀತಿರೋದು ಅದು. ಅದನ್ನ ಹುಡುಕೊಂಡು ಹೋಗಿ ಅದು ಯಾರು ಮಾಡ್ತಾ ಇದ್ದಾರೆ ಅಂತ ಅನ್ನೋ ಪ್ರಯತ್ನ ಪಡ್ತಾ ಇದ್ದಾರಾ ಅಥವಾ ಇಲ್ಲಿರೋ ಯಾವ ಪೊಲೀಸ್ ಅಧಿಕಾರಿಗಳು ಅದ್ರ ಬಗ್ಗೆ ಮಾಹಿತಿನೇ ಇಲ್ಲ? ಇಲ್ಲ, ನಮ್ಮಲ್ಲೀಗ ಸೆನ್ ಪೊಲೀಸ್ ಸ್ಟೇಷನ್ಸ್ ಅಂತ ಮಾಡಿದ್ದೇವೆ. ಯಾವುದು ಈ ಕ್ರೈಮೇ ಇದೆ ಬೇರೆ. ಡಿಜಿಟಲ್ ಇದು ನೀವು ಹೇಳೋದು ಸೈಬರ್ ಕ್ರೈಮಿಗೆ ನಾವು ಎಲ್ಲ ಜಿಲ್ಲೆಯಲ್ಲೂ ಕೂಡ ಈಗಾಗಲೇ ನಾವು ಸೈಬರ್ ಪೊಲೀಸ್ ಸ್ಟೇಷನ್ಸ್ ಅನ್ನು ಮಾಡಿದ್ದೇವೆ. ಅಲ್ಲೆಲ್ಲ ಕೇಳಿ ಅದರಲ್ಲಿ ವೆರಿಫಿಕೇಶನ್ ಮಾಡಿನೇ ಮುಂದುವರಿತಾರೆ. ಹಂಗೆ ಯಾರಾದರೂ ಮಾಡಿದರೆ ಅದು ಸರಿಯಾಗೋದಿಲ್ಲ. ಸರ್, ನಟ ದರ್ಶನ್ ಪ್ರಕರಣದ ಅಡಿಷನಲ್ ಚಾರ್ಜ್ ಶೀಟ್ ಯಾವಾಗ ಸಲ್ಲಿಕೆ ಆಗ್ಬೋದು ಸರ್? ಇನ್ನೂ ಒಂದಷ್ಟು ಎವಿಡೆನ್ಸ್ಗಳೆಲ್ಲ ಕಲೆ ಹಾಕಬೇಕು ಅಂತೇಳಿ ಮಾಡ್ತಾ ಇದ್ದಾರೆ. ಅದಕ್ಕೆ ಇನ್ವೆಸ್ಟಿಗೇಷನ್ ಸಂಪೂರ್ಣ ಆದ ತಕ್ಷಣ ಮಾಡ್ತಾರೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.